ತುಮಕೂರು ನಗರದಲ್ಲಿ ಬೆದರಿಕೆ ಸಂದೇಶ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ವರಿಷ್ಠಾಧಿಕಾರಿ ಅಶೋಕ್ ಕೆ ವೀರವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕೃತ ವೆಬ್ಸೈಟ್ಗೆ ಬಾಂಬ್ ಬೆದರಿಕೆ ಸಂದೇಶ ಬಂದ ಹಿನ್ನೆಲೆಯಲ್ಲಿ ತುಮಕೂರು ನಗರಾದ್ಯಂತ ಮುಂದಿನ 2 ದಿನ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಂಗಳವಾರ ಬೆಳಗ್ಗೆ 7 ಗಂಟೆಯ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಅಧಿಕೃತ ಬೆದರಿಕೆ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಕಚೇರಿ ಸಿಬ್ಬಂದಿಗಳು ತಿಳಿಸಿದ ಮಾಹಿತಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲಾ ಕಚೇರಿಗಳನ್ನ ತಪಾಸಣೆ ಮಾಡಲಾಗಿ ಯಾವುದೇ ಅನುಮಾನಾಸ್ಪದ ವಸ್ತು ಕಂಡು ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆ ಥರ ಏನೂ ಕಂಡು ಬಂದಿಲ್ಲ. ಎಲ್ಲ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಡಾಗ್ನಿಂದ ಆಗಲಿ, ಮೆಟಲ್ ಡಿಟೆಕ್ಟರ್ಸಿಂದ ಆಗಲಿ, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಟರ್ಸಿಂದ ಆಗಲಿ ನಮಗೆ ಆ ಥರ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು. ಇವತ್ತು ಇಡೀ ದಿನ, ನಾಳೆ ಬರುವ 2-3 ದಿನ ನಾವು ಹೈ ಅಲರ್ಟಲ್ಲಿ ಇರ್ತೀವಿ. ಸೊ ಯಾವುದೇ ಇದಕ್ಕೂ ನಾವು ಬಿಡಲ್ಲ. ಲ್ಯಾಕ್ಸಿಟಿಯಾಗಿ ರಿಲ್ಯಾಕ್ಸ್ ಆಗೋದಿಲ್ಲ. ಗಂಭೀರವಾಗಿ ತೊಗೊಂಡು ಹೈ ಅಲರ್ಟಲ್ಲಿ ಇದ್ದು ನಾವು ಮುಂದಿನ ಕ್ರಮ ತಗೊಳ್ಳಾಗುತ್ತೆ. ಸೊ ಅವ್ರ ಆಫೀಸಲ್ಲಿ ನೋಡಿ ನಮಗೆ ಮಾಹಿತಿ ಡಿ ಸಿ ಆಫೀಸಿಂದ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದಿದೆ. ದಟ್ ಅವರಿಗೆ ಒಂದು ಬಾಂಬ್ ಥ್ರೆಟ್ ಇಮೇಲ್ ಒಂದು ಬಂದಿದೆ ಅಂತ ಮಾಹಿತಿ ಬಂದ ತಕ್ಷಣ ನಾವು DAR ಇಂದ ಬಾಂಬ್ ಆ್ಯಂಟಿ ಸ್ಯಾಬಟೇಜ್ ಟೀಮನ್ನು ASC ಟೀಮನ್ನು ಇಮಿಡಿಯೇಟಾಗಿ ಕಳಿಸಿದ್ದೀವಿ. ಜೊತೆಗೆ ಬಾಂಬ್ ಡಿಟೆಕ್ಷನ್, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಷನ್ ಮಾಡುವಂಥ ಡಾಗ್ನನ್ನು ಕಳಿಸಿದ್ದೀವಿ. ಸೊ ಅದು ಬಂದಾದ ಮೇಲೆ ಎಲ್ಲ ಇಡೀ ಡಿಸ್ಟ್ರಿಕ್ಟ್ ಇಡೀ DC ಆಫೀಸು ಮತ್ತು ಸುತ್ತಮುತ್ತ ಇರುವ ಮಿಕ್ಕಿದ ಗೌರ್ಮೆಂಟ್ ಆಫೀಸ್ಗಳನ್ನು ಎಲ್ಲನೂ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಸದ್ಯಕ್ಕೆ ನಮಗೆ ಅಂಥದ್ದು ಯಾವುದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಆಗಲಿ, ಬೇರೆ ಥರ ಇಶ್ಯೂ ಆಗಲಿ ಕಂಡು ಬಂದಿಲ್ಲ. ಚೆಕ್ ಮಾಡಿದಾದ ಮೇಲೆ ಈಗ ನಾವು ಮೊದಲ ಅಧಿಕಾರಿಗಳನ್ನು ಒಳಗೆ ಬಿಡ್ತಾ ಇದ್ದೀವಿ. ಸೊ ಅವರು ಹೋಗಿ ಅವರವ್ರ ಜಾಗಕ್ಕೆ ಹೋದ ಮೇಲೆ ಮಿಕ್ಕಿದ ಸಾರ್ವಜನಿಕರನ್ನು ಈಗ ಬಿಡ್ತೀವಿ. ಈಗ ಸದ್ಯಕ್ಕೆ ನಾವು ಡೋರ್ ಹತ್ರ DFMD ಮತ್ತು HMD ಅಂದರೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿ ಎಲ್ಲರನ್ನೂ ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತಾ ಇದ್ದೀವಿ. ಸೊ ಇವತ್ತು ಹೈ ಅಲರ್ಟಲ್ಲಿ ಇರ್ತೀವಿ. ಇವತ್ತು ಅದಾದ ಮೇಲೆ ನಾವು ಒಂದು ಸೆಕ್ಯೂರಿಟಿ ಆಡಿಟ್ ಮಾಡಿ DC ಅವರಿಗೂ ಸಹ ಒಂದು ಮಾಹಿತಿ ಕೊಡ್ತೀವಿ, ಏನೇನು ಅವರು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅನ್ನೋದು. ಆಮೇಲೆ ಇವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಾವು ಒಂದು FIR ಮಾಡಿ ಈ ಮೇಲ್ ಬಗ್ಗೆ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕಳಿಸಿರೋ ಅಕ್ಯೂಸ್ಡನ್ನು ಆದಷ್ಟು ಬೇಗ ಸೆಕ್ಯೂರ್ ಮಾಡಿ ನಾವು ಮುಖ್ಯದ ಕೆಲಸ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡೋಣ. ಸ್ಟೇಷನಲ್ಲಿ ನಾವು ಚೆಕ್ ಮಾಡ್ತೀವಿ, ಅದು ಬ್ಯಾಕ್ಗ್ರೌಂಡ್ ಏನು, ಅದು ಹೆಂಗೆ ಬಂತು, ಅದೆಲ್ಲ ಏನೇನೋ ಬರೆದಿದ್ರಂತೆ, ಏನು ಬರೆದಿದ್ರು ಅನ್ನೋದು ನಾನು ಇನ್ನೂ ಚೆಕ್ ಮಾಡಿಲ್ಲ. ಸೊ ಅದೆಲ್ಲ ಚೆಕ್ ಮಾಡಿ ನಾವು ಅದರ ಮೂಲಕ ನಾವು ಮುಂದಿನ ಕೆಲಸ ಮಾಡ್ತೀವಿ. ಬೆಳಗ್ಗೆ 7 ಗಂಟೆಗೆ ಮೇಲ್ ಬಂದಿದೆ ಅಂತ ಮಾಹಿತಿ. ನಾವು ಇಮಿಡಿಯೇಟಾಗಿ ಸುಮಾರು 8:30 ನಮಗೆ ಮಾಹಿತಿ ಬಂದಿತ್ತು. 8:30ಕ್ಕೆ ನಾವು ಇಮಿಡಿಯೇಟಾಗಿ ಪ್ರಿಮಿಸಸ್ ಎಲ್ಲ ಸೆಕ್ಯೂರ್ ಮಾಡಿದ್ದೀವಿ. ಅಷ್ಟಕ್ಕೆ ಇನ್ನೂ ಯಾರೂ ಬಂದಿರಲ್ಲ. ಒಬ್ಬ ಕಂಪ್ಯೂಟರ್ ಆಪ್ರೇಟರ್ ಒಬ್ಬರಿಬ್ಬರು ಬಂದಿದ್ದರು. ಸೊ ಅವ್ರನ್ನೂ ಸಹ ನಾವು ಆಚೆ ಕರ್ಕೊಂಡು ಮಿಕ್ಕಿದ ಜಾಗಗಳನ್ನು ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಮೇಲ್ ಅಕೌಂಟ್ ಯಾರ್ದು ಏನು ಅಂತೇಳಿ ಈಗ ತನಿಖೆ ಮಾಡ್ತಾ ಇದ್ದೀವಿ. ಆ ಮೇಲ್ ಬಂದಿರುವ ಹೆಸರು ಮತ್ತು ಯಾವ ಕಂಪನಿ ಇಮೇಲಿಂದ ಬಂದಿದೆ, ಯಾರು ಬಳಸಿದ್ರು, ಇದೆಲ್ಲ ಚೆಕ್ ಮಾಡಿ ನಾವು ಮುಂದಿನ ಕೆಲಸ ಮಾಡ್ತೀವಿ. ಸರ್, ಈಗ DC ಕಚೇರಿ ಒಂದರ ಅಥವಾ ಬೇರೆ ಇನ್ಯಾವುದು ಆಫೀಸರ್ ಚೆಕ್ ಮಾಡೋದು? ಸದ್ಯಕ್ಕೆ ನಾವು ಈ ಕಾಂಪೌಂಡಲ್ಲಿರುವ ಎಲ್ಲ ಆಫೀಸಸ್ ಚೆಕ್ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಇವತ್ತು ಇಡೀ ಟೌನಲ್ಲಿ ಮೇನ್ ಇನ್ಸ್ಟಾಲೇಷನ್ಸ್, ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, SP ಆಫೀಸ್ ಆಗಲಿ, ಕೋರ್ಟ್ ಕಾಂಪ್ಲೆಕ್ಸ್ ಆಗಲಿ, ಎಲ್ಲ ಬಿಲ್ಡಿಂಗ್ಸು ಒಂದು ಸಾರಿ ಮುಂದಿನ ಜಾಗ್ರತೆ ಚೆಕ್ ಮಾಡಲಾಗಿದೆ. DC ಆಫೀಸ್ ಮಾತ್ರ ಸದ್ಯಕ್ಕೆ DC ಆಫೀಸಿಗೆ ಬಂದಿರೋದು ಮಾತ್ರ ಕಂಡು ಬಂದಿದೆ. ಯಾವ ಲ್ಯಾಂಗ್ವೇಜಲ್ಲಿ? ಸೊ ಹೆಡರ್ ನಾವು ಅದು ಚೆಕ್ ಮಾಡಲಾಗುತ್ತೆ. ಈಗ ಸಬ್ಜೆಕ್ಟ್ ಕನ್ನಡದಲ್ಲಿ ಇದೆ ಅಂತ ಹೇಳ್ತಾಯಿದ್ರು, ಬಾಡಿ ಇಂಗ್ಲೀಷಲ್ಲಿದೆ ಅಂತ ಹೇಳ್ತಾಯಿದ್ರು. ಸೊ ಅದು ನಾವು ಏನು ಬಂದಿದೆ, ಹೆಂಗೆ ಬಂದಿದೆ ಅನ್ನೋದು